ರಾಮಲಿಂಗಾರೆಡ್ಡಿ ಜೊತೆ ಸಂಧಾನ ಸಕ್ಸಸ್ ಆಯ್ತಾ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಕಾರಣ ಏನು? ಉಭಯ ನಾಯಕರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಜೊತೆ ಸಂಧಾನ ಸಕ್ಸಸ್ ಆಯ್ತಾ? ಡಿ.ಕೆ. ಶಿವಕುಮಾರ್ ನಡೆಸಿದ ಮಾತುಕತೆ ರಿಸಲ್ಟ್ ಏನು? ಮೀಟ್ ಮಾಡಿದ್ರು, ಮಾತುಕತೆ ಆಡಿದ್ರು, ಅದರ ಫಲಿತಾಂಶ ಏನು? ಈವರೆಗೂ ಸಂಧಾನದ ಫಲಿತಾಂಶ ಏನೇನು ಅನ್ನೋದೇ ಸಸ್ಪೆನ್ಸ್. ಏನೇನಾಯಿತು? 2 ಗಂಟೆಗಳ ಕಾಲ ಮುಖ್ಯಮಂತ್ರಿಗಳ ಜೊತೆ ಸಚಿವರು ಮಾತುಕತೆಯನ್ನು ಆಡಿದ್ದಾರೆ. ಖಾತೆ ಬದಲಾವಣೆಗೆ ಪಟ್ಟನ್ನು ಹಿಡಿದು ನೀವೇನಾದರೂ ಖಾತೆ ಬದಲಾವಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆನ ಕೊಡ್ತಾ ಇದ್ದೀನಿ ಸ್ವಾಮಿ, ತಗೊಳ್ಳಿ ಅಂತ ರಾಜೀನಾಮೆ ಪತ್ರವನ್ನು ಕೂಡ ಕಳಿಸ್ಬಿಟ್ಟಿದ್ರು. ಬಟ್ ಇದೆಲ್ಲ ನಿನ್ನೆ ಸಂಜೆ ತನಕ ಆದಂಥ ಪ್ರಕ್ರಿಯೆ. ತಡರಾತ್ರಿ ಆಗಿದ್ದೇನು? ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿನ ಭೇಟಿ ಮಾಡಿದ್ರು, ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಧ್ಯಮಗಳಿಗೂ ಹೇಳಿಬಿಟ್ರು, ನೀವೆಲ್ಲ ಮನೆಗೆ ಹೋಗಿ ಆರಾಮಾಗಿ, ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಇದೆ, ನಾನು ಕಾಂಗ್ರೆಸ್ನಲ್ಲೇ ಇರ್ತೀನಿ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾನು ಇನ್ನೇನು ಹೇಳಲ್ಲ ಅನ್ನೋ ಒಂದು ಮಾತನ್ನು ರಾಮಲಿಂಗಾರೆಡ್ಡಿ ಹೇಳಿದ್ರು. ಇದು ಆದ ಬಳಿಕ ಆಯ್ತಲ್ಲ ಡೆವಲಪ್ಮೆಂಟು, ಅದೇ ಮೇಜರ್. ಏನು? ರಾಮಲಿಂಗಾರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿದ್ದಾರೆ, ಮಾತುಕತೆ ಮಾಡಿದ್ದಾರೆ. ಅದಾದಮೇಲೆ ಎಲ್ಲವೂ ಉಲ್ಟಾ ಪಲ್ಟಾ. ಮುಖ್ಯಮಂತ್ರಿಗಳು ಹೇಳಿದ್ರು, ನೋಡ್ರಿ ಅವರು 1980ನೇ ಇಸ್ವಿಯಿಂದ ನನ್ನ ಜೊತೆ ಇದ್ದಾರೆ, ನಾವೆಲ್ಲ ಹಿರಿಯರು, ಕಾಂಗ್ರೆಸ್ನ ಕಟ್ಟಾಳುಗಳು, ನಮ್ಮ ಒಳ್ಳೆಯ ಸ್ನೇಹಿತರು, ಅತ್ಯಂತ ಸ್ನೇಹಜೀವಿ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ, ಫಸ್ಟ್ ಕ್ಲಾಸ್ ಆಗಿದ್ದೀವಿ ಅಂದರು. ಇದೇ ಮಾತನ್ನು ರಾಮಲಿಂಗಾರೆಡ್ಡಿ ಕೂಡ ಹೇಳೋದ್ರು. ಹಾಗಾದರೆ ಸಭೆಯ ಬಳಿಕ ಆದಂಥ ಮಾತುಕತೆ ಏನು? ಸಭೆಯಲ್ಲಿ ಆಗಿರುವಂಥ ಮಾತುಕತೆ ಏನು? ರಾಮಲಿಂಗಾರೆಡ್ಡಿ ಒಪ್ಪಿದ್ರಾ? ಡಿ.ಕೆ. ಶಿವಕುಮಾರ್ ಅವ್ರನ್ನ ಒಪ್ಪಿಸಿದ್ರಾ? ಅಥವಾ ರಾಮಲಿಂಗಾರೆಡ್ಡಿ ಪಟ್ಟನ್ನು ಹೈಕಮಾಂಡ್ ಹತ್ರ ಹೇಳಿ ನಿಮ್ಗೆ ಯಾಕೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಕೊಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ಮತ್ತೊಮ್ಮೆ ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟು ತತ್ಕ್ಷಣವೇ ರಾಜೀನಾಮೆ ಪತ್ರ ಏನು ಕಳಿಸಿದ್ರಿ ಅದನ್ನು ವಾಪಸ್ ಪಡೆದುಕೊಳ್ಳಿ ಅನ್ನೋ ಒಂದು ಸೂಚನೆಯನ್ನು ಏನಾದರೂ ಕೊಟ್ರಾ? ಅಥವಾ ನಾನು ರಾಜೀನಾಮೆನ ಅಂಗೀಕಾರ ಮಾಡಲ್ಲ, ನೀವು ಕಳಿಸಿರುವಂಥ ಪತ್ರ ಹೇಗಿದೆಯೋ ಹಾಗೇ ಇರಲಿ, ಒಂದು ವೇಳೆ ಏನಾದರೂ ನಿಮ್ಗೆ ಆ ಖಾತೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಆಮೇಲಿಂದ ನೋಡೋಣ ಅಂತ ಹೇಳಿದ್ರ? ಏನಾಯಿತು ಮಾತುಕತೆ? ಉಭಯ ನಾಯಕರು ಈಗ ಗೊಂದಲದ ಹೇಳಿಕೆ, ಅಡ್ಡಗೋಡೆ ಮೇಲೆ ಇಟ್ಟರ ದೀಪ, ಇದಕ್ಕೆ ಸ್ಪಷ್ಟ ಉತ್ತರ ಸಿಗಬೇಕು ಅಂದರೆ ನಿನ್ನೆ ಮೀಟಿಂಗ್ನಲ್ಲಿ ಇದ್ದಂಥ ಸಿ.ಎಂ ಡಿ.ಕೆ. ಶಿವಕುಮಾರ್, ಸಚಿವ ರಾಮಲಿಂಗಾರೆಡ್ಡಿ ಇಬ್ಬರು 1-to-1 ಮಾತುಕತೆ ಆಡಿದ್ರಲ್ಲ, ಅವರಿಬ್ಬರೇ ಮಾಧ್ಯಮಗಳ ಮುಂದೆ ಬಂದು ಹೇಳಬೇಕು ಏನಾಯಿತು. 2 ಗಂಟೆಗಳ ಕಾಲ, 2.5 ಗಂಟೆಗಳ ಕಾಲ ಕೂತು ಮಾತುಕತೆನ ಆಡಿದ್ಮೇಲೆ ಏನಾಯಿತು? ರಾಜೀನಾಮೆ ಹಿಂಪಡ್ಕೊಳ್ತೀರಾ ರಾಮಲಿಂಗಾರೆಡ್ಡಿ ಅವರೇ ಅಂದರೆ ನೋ ಕಾಮೆಂಟ್ಸ್. ಈಗ ಡಿ.ಕೆ. ಶಿ ಏನು ಹೇಳಿದ್ರಲ್ಲ ಅದೇ ಅಂತ ರಾಮಲಿಂಗಾರೆಡ್ಡಿ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ 1980 ಕತೆ ಹೇಳ್ತಾ ಇದ್ದಾರೆ. 2026ರಲ್ಲಿದ್ದೀವಿ, 1980 ಕತೆ ಕೇಳ್ತಾ ಇಲ್ಲ. 2026ರಲ್ಲಿ ನಿಮ್ಮ ಕ್ಯಾಬಿನೆಟ್ನಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದಂಥ ರಾಮಲಿಂಗಾರೆಡ್ಡಿ ಅವರು ಸಚಿವರಾಗೇ ಮುಂದುವರಿತಾರೋ ಅಥವಾ ಅವ್ರ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳ್ತಿರೋ? 1 ಲೈನ್ ಪ್ರಶ್ನೆ, 1 ಲೈನ್ ಆನ್ಸರ್ ಅಷ್ಟೇ ಬೇಕಾಗಿರೋದು ಮಾಧ್ಯಮಕ್ಕೆ, ರಾಜ್ಯದ ಜನತೆಗೆ. ಈಗ ಬೆಂಗಳೂರು ಕೊಟ್ಟರೂ ಕಷ್ಟ, ಕೊಡಲಿಲ್ಲ ಅಂದರೂ ಕಷ್ಟ. ಈಗ ಕೃಷ್ಣ ಬೈರೇಗೌಡರಿಗೆ ಅಲಾಟ್ ಆಗಿದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ರಾಮಲಿಂಗಾರೆಡ್ಡಿ ಒಪ್ಪಿಲ್ಲ ಅಂತ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆನ ಅದಲು ಬದಲು ಮಾಡಿಕೊಟ್ರೆ ಮಿಕ್ಕದವರೆಲ್ಲ ಕೇಳ್ತಾರೆ. ಕೆ.ಎಚ್. ಮುನಿಯಪ್ಪ ಅವ್ರು ಕೇಳಿದ್ರು, ಹೈಕಮಾಂಡ್ ನಾಯಕರು ಮಾತುಕತೆ ಆಡಿದ ತಕ್ಷಣ ಕೆ.ಎಚ್. ಮುನಿಯಪ್ಪ ಅವರು ಸೈಲೆಂಟ್ ಆದರೂ, ನಾನು ಖುಷಿಯಾಗಿದ್ದೀನಿ, ನನಗಿರೋ ಖಾತೆ ಸಾಕು, ಹೈಕಮಾಂಡ್ ನಾಯಕರು ಮಾತಾಡಿದ್ದಾರೆ, ಎಲ್ಲವೂ ಓಕೆ ಆಗಿದೆ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ರು. ಗೃಹ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ, ಕಂದಾಯ ಸಚಿವರು ಕೆಲಸ ಮಾಡ್ತಿದ್ದಾರೆ, ಡಿ.ಸಿ.ಎಂ ಕೂಡ ಹೌದು. ಬಟ್ ಈಗ ಕೃಷ್ಣ ಬೈರೇಗೌಡರು ಏನು ಮಾಡ್ತಾರೆ? ಇದೇನಾದ್ರು ಹೆಚ್ಚು ಕಡಿಮೆ ಆದರೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಸಂಧಾನ ಮಾತುಕತೆ 2.5 ಗಂಟೆಗಳ ಕಾಲ, ಏನಿದೆ ರಿಸಲ್ಟ್, ಔಟ್ಕಮ್ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಎಲ್ಲರೂ ಗೊಂದಲದಲ್ಲಿ ಇದೀವಿ. ಈಗ ಮೊದಲ ಬಹಳ ಮುಖ್ಯವಾಗಿರುವಂತದ್ದು ರಾಜೀನಾಮೆ ಪ್ರಹಸನಕ್ಕೆ ಇನ್ನೂ ಕೂಡ ಅಂತ್ಯ ಕಂಡಿಲ್ಲ ಅನ್ನುವಂಥದ್ದು ಕೂಡ ಮಾತುಕತೆಯಲ್ಲಿ ಸ್ಪಷ್ಟ ಆಗಿದೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತೆ ರಾಮಲಿಂಗಾರೆಡ್ಡಿ ಅವರು ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸುನೀಲ್ ಕನ್ಗೋಳು ಕೂಡ ಅವರು ಇದ್ರು ಅಂತ ಹೇಳಲಾಗ್ತಿದೆ. ಸೊ ಜೊತೆಗೆ ಒಂದು ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ನಿರಂತರವಾಗಿ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂಥ ಬಿಗಿಪಟ್ಟನ್ನ ಕೂಡ ರಾಮಲಿಂಗಾರೆಡ್ಡಿ ಅವರು ಆ ಒಂದು ಚರ್ಚೆ ವೇಳೆ ಇಟ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಹಾಗಾಗಿ ಆ ಸಂದರ್ಭದಲ್ಲೇ ಸಭೆಯ ನಡುವೆ ಕೂಡ ನಡೆಸಿ ಸಮಸ್ಯೆ ಬಗೆಹರಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಇನ್ನೂ ಸಮಸ್ಯೆ ಬಗೆಹರಿಸಿಲ್ಲ, ಇನ್ನೂ ಕಗ್ಗಟ್ಟಾಗಿ ಕೂಡ ಅದು ಉಳಿದಿದೆ. ಸೊ ರಾಜೀನಾಮೆ ವಾಪಸ್ ಪಡಿಬೇಕು ಅನ್ನುವಂತ ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಹೇಳಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಅನ್ಯ ಮನಸ್ಸಿನಲ್ಲಿ, ಅಂದ್ರೆ ಅದನ್ನು ಸಂಪೂರ್ಣವಾಗಿ ಸಮಚಿತ ಅಥವಾ ಸಂಪೂರ್ಣ ಮುಕ್ತ ಮನಸ್ಸಿನಿಂದ ಒಪ್ಕೊಳ್ಳದೆ ಅವರು ಕೂಡ ಆಗ್ಲಿ ನೋಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ
ನಾಯಕರ ಜೊತೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸ್ತೀನಿ, ಆ ನಂತರ ಸ್ಪಷ್ಟವಾಗಿ ಅದನ್ನು ತಿಳಿಸ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಅದಕ್ಕೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಯಾವುದನ್ನು ಕೂಡ ಹೇಳದೆ ಅಂತರವನ್ನ ಕಾಯ್ದುಕೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಇಡೀ ಚರ್ಚೆ ಸಂದರ್ಭದಲ್ಲಿ ಅವರನ್ನ ಮನವೊಲಿಸ್ತಕ್ಕಂತ ಕಸರತ್ತನ್ನ ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ನಡೆಸಿದ್ದಾರೆ. ನಾವು ನಿಮ್ ಜೊತೆಗಿರ್ತೀವಿ, ನಾವೆಲ್ಲರೂ ಕೂಡ ಒಟ್ಟಿಗೆ ಬಂದಿರುವಂತದ್ದು, ಈ ಹಂತಕ್ಕೆ ಬಂದಿದ್ದೀವಿ. ಜಲಸಂಪನ್ಮೂಲ ಕೂಡ ದೊಡ್ಡ ಖಾತೆ ಆಗಿದೆ. ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಿಚಾರವಾಗಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ತೀರ್ಮಾನ, ಆ ತೀರ್ಮಾನವನ್ನ ನಾನು ಕೂಡ ಬದಲಾಯಿಸೋದಕ್ಕಾಗೋದಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಕೂಡ ಬದ್ಧವಾಗಿರ್ಬೇಕಾಗತ್ತೆ, ನೀವು ಬದ್ಧವಾಗಿರ್ಬೇಕಾಗತ್ತೆ. ಇಲ್ಲಿ ನನ್ನ ಪಾತ್ರ ಏನಿಲ್ಲ. ನಾನು ಮಾತು ಕೊಟ್ಟಿರುವುದು ನಿಜ, ನಿಮಗೆ ಮಾತು ಕೊಟ್ಟಿದ್ದು ನಿಜ, ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿರುವಂತ ಹಿನ್ನೆಲೆಯಲ್ಲಿ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ನಾಯಕರ ತೀರ್ಮಾನವನ್ನ ಪ್ರಶ್ನಿಸಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಒಪ್ಕೊಳ್ಬೇಕು, ರಾಜೀನಾಮೆಯನ್ನು ವಾಪಸ್ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂತ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರು ಬೆಂಗಳೂರು ಬಂದಿದ್ದಂತ ಸಂದರ್ಭದಲ್ಲಿ ಸ್ಪಷ್ಟವಾದಂತ ಸಂದೇಶ ರವಾನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆ ಅಂತ ವಿಚಾರ ಆಗಿರ್ಬೋದು ಅಥವಾ ಅವರ ಬೇಡಿಕೆಗಳಿಗೆ ಮಣಿಯುವಂತದ್ದಾಗಿರ್ಬೋದು ಯಾವುದೂ ಆಗ್ಬಾರ್ದು. ಸೊ ಹಾಗಾಗಿ ಸಮಸ್ಯೆ ಇತ್ಯರ್ಥ ಆಗ್ಬೇಕು, ಆದ್ರೆ ಯಾವುದೇ ಕಾರಣಕ್ಕೂ ಬೇಡಿಕೆಗಳು ಷರತ್ತುಗಳಿಗೆ ಮಣಿಬಾರದು ಪಾರ್ಟಿ ಅನ್ನುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ಎಸಿಸಿ ನಾಯಕರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ವಸ್ತುಸ್ಥಿತಿಯನ್ನ ಮನವರಿಕೆ ಮಾಡ್ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಅದು ರಾಮಲಿಂಗಾರೆಡ್ಡಿ ಅವರಿಗೆ ರಾಜೀನಾಮೆ ವಾಪಸ್ ಪಡೆಯಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಒತ್ತಡವನ್ನು ಹಾಕುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಸದ್ಯಕ್ಕೆ ರಾಜೀನಾಮೆ ಪಡೆಯೋದಿಲ್ಲ, ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂತ ಮಾತನ್ನ ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಹಾಗಾಗಿ ಮುಂದಿನ ನಡೆ ಏನಾಗಿರುತ್ತೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯ ಸಮಸ್ಯೆ ಬಗೆಹರಿಸಲು ಮುಂದಾಗ್ತಾರೆ ಮತ್ತೆ ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಧುಸೂದನ್, ಹರೀಶ್ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.